ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ NXT ಬಗ್ಗೆ ಮಾತಾಡೋದಾದ್ರೆ, ಇವತ್ತು ನಮಗೆ WWE NXT ಹೀಟ್ ವೇವ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮಗೆ ಒಬಾಫೆಮಿ ಹಾಗೆ ಇವಾನ್ಸ್ ಅವರ ನಡುವೆ WWE NXT ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಗೈಸ್, ನಿಜವಾಗ್ಲೂ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ಡೇಂಜರಸ್ ಸ್ಪಾಟ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಬಾಫೆಮಿ ಅವರು ಒಂದು ಟೈಮ್ ಅಲ್ಲಿ ಇವಾನ್ಸ್ ಅವ್ರನ್ನ ರಿಂಗ್ ಮೇಲ್ಗಡೆಯಿಂದ ಅನೌನ್ಸರ್ ಟೇಬಲ್ ಮೇಲ್ಗಡೆಗೆ ಎಸಿತಾರೆ. ಅಂಡ್ ಅನೌನ್ಸರ್ ಟೇಬಲ್ ಮೇಲ್ಗಡೆ ಬಿದ್ದು ಆ ಒಂದು ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬ್ರೂಟಲ್ ಸ್ಪಾಟ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಒಬಾಫೆಮಿ ಅವರು ತನ್ನ NXT ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು ಗೆದ್ದಾದ್ಮೇಲೆ ರಿಕ್ಕಿ ಸ್ಟೈನ್ ಅವರು ಬಂದು ಒಬಾಫೆಮಿ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ, ನಾನು ನೆಕ್ಸ್ಟ್ ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತ. ಓವರ್ ಆಲ್ ಗಾಯ್ಸ್, ಈ ಒಂದು ಮ್ಯಾಚ್ ಚೆನ್ನಾಗಿತ್ತು. ಅಂಡ್ ಆ ಒಂದು ಮೂವ್ ಇದೆಯಲ್ಲ, ರಿಂಗ್ ಮೇಲ್ಗಡೆಯಿಂದನೇ ಥ್ರೋ ಮಾಡಿದ್ದು ಅನೌನ್ಸರ್ ಟೇಬಲ್ ಮೇಲ್ಗಡೆ, ಅದಂತೂ ಇನ್ನೂ ಅದ್ಭುತವಾಗಿತ್ತು. ಅಷ್ಟೇ ಅಲ್ಲ, NXT ಅಲ್ಲಿ ನಮಗೆ ಒಂದು ಹೊಸ ಅನೌನ್ಸ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಮಗೆ ಗೊತ್ತಿರಬಹುದು, ಸ್ಪೀಡ್ ಚಾಂಪಿಯನ್ಶಿಪ್ ಅಂತ WWE ಅವರು ತಗೊಂಡು ಬಂದಿದ್ರು. ಟ್ವಿಟರ್ ಅಲ್ಲಿ ನಮಗೆ WWE ಸ್ಪೀಡ್ ಅಂತ ನೋಡೋದಕ್ಕೆ ಸಿಗೋದು. ಒಂದು 5 ನಿಮಿಷದ ಮ್ಯಾಚಸ್ ಗಳನ್ನ WWE ಅವರು ಟೆಲಿಕಾಸ್ಟ್ ಮಾಡೋರು. ಈಗ ಟ್ವಿಟರ್ ಹಾಗೆ WWE ನಡುವೆ ಆ ಒಂದು ಡೀಲು ಕ್ಯಾನ್ಸಲ್ ಆಗಿದೆ. ಇನ್ನು ಮುಂದೆ ನಮಗೆ ಸ್ಪೀಡ್ ಮ್ಯಾಚಸ್ ಗಳು ಟ್ವಿಟರ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ WWE ಅವರು ಆ ಸ್ಪೀಡ್ ಚಾಂಪಿಯನ್ಶಿಪ್ ಗಳನ್ನ NXT ಗೆ ತಗೊಂಡು ಬರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಂಡ್ ಈಗ ಸದ್ಯಕ್ಕೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಮೆನ್ಸ್ ಸ್ಪೀಡ್ ಚಾಂಪಿಯನ್ ಆಗಿದ್ರೆ, ಸೋಲ್ ರೂಸ್ ಅವರು ವಿಮೆನ್ ಸ್ಪೀಡ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಇವತ್ತಿನ NXT ಅಲ್ಲಿ ನಮ್ಮ ಎವರೈನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ಎರಡು ಚಾಂಪಿಯನ್ಶಿಪ್ ಗಳು ಇನ್ ಮುಂದೆ NXT ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಸೋಲ್ ರೂಸ್ ಅವರ ಸ್ಪೀಡ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೋ ಮರ್ಸಿ ಇವೆಂಟ್ ಅಲ್ಲಿ ನಮ್ಮ ಸೋಲ್ ರೂಸ್ ಅವರು ಸ್ಪೀಡ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ. ಅದು ಯಾರ ಮೇಲೆ ಅಂದ್ರೆ, ಒಂದು ಟೂರ್ನಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಆ ಒಂದು ಟೂರ್ನಮೆಂಟ್ ಅಲ್ಲಿ ಮಂಡೇ ನೈಟ್ ರಾ ಇಂದ ಒಬ್ಬ ವಿಮೆನ್, ಸ್ಮ್ಯಾಕ್ ಡೌನ್ ಇಂದ ಒಬ್ಬ ವಿಮೆನ್, NXT ಇಂದ ಒಬ್ಬ ವಿಮೆನ್, TNA ಇಂದ ಒಬ್ರು ವಿಮೆನ್, ಹಾಗೆ AAA ಪ್ರಮೋಷನ್ ಇಂದ ಒಬ್ರು ವಿಮೆನ್ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಅಂಡ್ ಇವರ ನಡುವೆ ಒಂದು ಟೂರ್ನಮೆಂಟ್ ಆಗಿ ಅದರಲ್ಲಿ ಯಾರು ಗೆಲ್ತಾರೋ ಅವರ ಮೇಲೆ ಸ್ಪೀಡ್ ಚಾಂಪಿಯನ್ಶಿಪ್ ನ ನಮ್ಮ ಸೋಲ್ ರೂಸ್ ಅವರು ಡಿಫೆಂಡ್ ಮಾಡಬೇಕು ನೋ ಮರ್ಸಿ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ. ನೋಡೋಣ ಗೈಸ್, ಈ ಒಂದು ಸ್ಪೀಡ್ ಚಾಂಪಿಯನ್ಶಿಪ್ ನ WWE ಅವರು ಯಾವ ರೀತಿ ಯೂಸ್ ಮಾಡ್ಕೋತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕೇರಿಯನ್ ಕ್ರಾಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕೇರಿಯನ್ ಕ್ರಾಸ್ ಅವರು ಈಗ ಅಫಿಷಿಯಲಿ WWE ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ. ಅಂಡ್ ಆದ್ರೂ ಕೂಡ ಸ್ವಲ್ಪ ಜನ ಇದು WWE ಸ್ಟೋರಿ ಲೈನ್ ಅಂತಾನೆ ಮಾತಾಡ್ಕೋತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ GCW ಅಲ್ಲಿ ನಮಗೆ ಕೇರಿಯನ್ ಕ್ರಾಸ್ ಅವರ ಡೆಬ್ಯೂ ನೋಡೋದಕ್ಕೆ ಸಿಕ್ತು. ಅಂಡ್ ಅದಾದ್ಮೇಲೆ ನಮ್ಮ ಕೇರಿಯನ್ ಕ್ರಾಸ್ ಅವರು ತನ್ನ WWE ರಿಲೀಸ್ ಬಗ್ಗೆ ಕಮೆಂಟ್ ನ ಮಾಡ್ತಾ, ನಾನು ನನ್ನ ಕೆಲಸನ ಕಳ್ಕೊಂಡೆ ಅಂಡ್ ನನಗೆ ತುಂಬಾನೇ ಬೇಜಾರಿದೆ. ಅಫ್ ಕೋರ್ಸ್ ಈಗ ಇದು WWE ಅಲ್ಲ ಅಂಡ್ ಇದು ಯಾವುದೇ ರೀತಿಯ ವರ್ಕ್ ಅಲ್ಲ. ಅಂಡ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನಾನು ಇನ್ನು ಮುಂದೆ ಬೇಜಾರಾಗಂತೂ ಇರೋದಿಲ್ಲ. ಯಾಕಂದ್ರೆ ನನಗೆ ನನ್ನ ಲೈಫ್ ನ ಯಾವ ರೀತಿ ಲೀಡ್ ಮಾಡಬೇಕು ಅಂತ ಗೊತ್ತು ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನಾನು ಅಫಿಷಿಯಲ್ ಆಗಿ WWE ಕಂಪನಿಯಿಂದ ರಿಲೀಸ್ ಆಗಿದ್ದೀನಿ, ಇದು ಯಾವುದೇ ರೀತಿಯ ವರ್ಕ್ ಅಲ್ಲ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಬಗ್ಗೆ. ನಮ್ಮ ವಿನ್ಸ್ ಮೆಕ್ಮೆನ್ ಅವರಿಗೆ ನಾವು ಹ್ಯಾಪಿ ಬರ್ತ್ಡೇ ನ ವಿಶ್ ಮಾಡೋಣ. ನಿನ್ನೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಬರ್ತ್ಡೇ ಇತ್ತು, ಸೊ ಎಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ ವಿಶ್ ಮಾಡಿ. ಈಗ ನಮ್ಮ ವಿನ್ಸ್ ಮೆಕ್ಮೆನ್ ಅವರು 80 ವರ್ಷ ಟಚ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ಅವರ ಬರ್ತ್ಡೇ ಸೆಲಿಬ್ರೇಷನ್ ಪಾರ್ಟಿನ NYS ಗೌತಮ್ ಹಾಲ್ ಅಲ್ಲಿ ಇಟ್ಕೊಂಡಿದ್ರಂತೆ. ಅಂಡ್ ಅಲ್ಲಿಗೆ WWE ಕಂಪನಿಯಿಂದನೂ ಕೂಡ ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಗಳು ವಿನ್ಸ್ ಮೆಕ್ಮೆನ್ ಅವರ ಬರ್ತ್ಡೇ ಪಾರ್ಟಿನ ಸೆಲಿಬ್ರೇಟ್ ಮಾಡೋದಕ್ಕೆ ಹೋಗಿದ್ದಾರೆ. ಅಂಡರ್ಟೇಕರ್ ಆಗಿರಬಹುದು, ಜಾನ್ ಸೀನಾ, ಬ್ರಿಸ್ಕೋ, ಬ್ರೂಸ್ ಪಿಚರ್ಡ್, JBL ಹಾಗೆ ಆರ್ಟ್ರೂತ್, ಇಷ್ಟು ಜನ WWE ಅಲ್ಲಿ ಇರ್ತಕ್ಕಂಥವ್ರು ಸದ್ಯಕ್ಕೆ ವಿನ್ಸ್ ಮೆಕ್ಮೆನ್ ಅವರ ಬರ್ತ್ಡೇ ಪಾರ್ಟಿನ ಸೆಲಿಬ್ರೇಟ್ ಮಾಡೋದಕ್ಕೆ ನಿನ್ನೆ ವಿನ್ಸ್ ಮೆಕ್ಮೆನ್ ಅವರನ್ನ ಭೇಟಿ ಮಾಡಿದ್ರು. ಕೆಲವೊಂದಷ್ಟು ವಿಡಿಯೋ ಫುಟೇಜಸ್ ಗಳು ಕೂಡ ಹೊರಗಡೆ ಬಂದಿತ್ತು. ಸೊ ಅವರು ಯಾವುದೇ ರೀತಿಯ ಮೀಟಿಂಗ್ ಮಾಡೋದಕ್ಕೆ ಹೋಗಿಲ್ಲ, ಬದಲಿಗೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಬರ್ತ್ಡೇ ಸೆಲಿಬ್ರೇಟ್ ಮಾಡೋದಕ್ಕೆ ಹೋಗಿದ್ದಾರೆ. ಆಫ್ ಕೋರ್ಸ್ ಎಲ್ಲರೂ ಕೂಡ ಕೂತ್ಕೊಂಡು WWE ಬಗ್ಗೆನೂ ಕೂಡ ಮಾತಾಡ್ತಾ ಇರ್ತಾರೆ. ಟ್ರಿಪಲ್ ಎಚ್ ಅವರು ಯಾವ ರೀತಿ WWE ನ ಗ್ರೋ ಮಾಡ್ತಾ ಇದ್ದಾರೆ, ಅದು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆಯಾ ಅಂತ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಕಡೆಯಿಂದ ಆಫ್ ಕೋರ್ಸ್ ಪ್ರಶ್ನೆಗಳು ಕೂಡ ಬಂದಿರುತ್ತೆ. ಅದಕ್ಕೆ ನಮ್ಮ ಅಂಡರ್ಟೇಕರ್ ಆಗಿರ್ಬೋದು, ಜಾನ್ ಸಿನಾ ಆಗಿರ್ಬೋದು, ಬ್ರೂಸ್ ಪಿಚರ್ಡ್ ಆಗಿರ್ಬೋದು, JBL ಆರ್ಟ್ರೂತ್, ಇವರೆಲ್ಲರೂ ಕೂಡ ತನ್ನ ಅನಿಸಿಕೆನ ಕೊಟ್ಟಿದ್ದಾರೆ. ಏನೇ ಆಗಲಿ ಗೈಸ್, ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಇನ್ನೂ ಕೂಡ ಚೆನ್ನಾಗಿ ಬಾಳ್ಲಿ ಅಂತ ಕೇಳ್ಕೊತಾ ಅವರಿಗೆ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ನಾವು ವಿಶ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, WWE ಕಂಪನಿಯಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ಅಂತಿಮ ದಿನಗಳನ್ನ ಲೆಕ್ಕ ಹಾಕ್ತಾ ಇದ್ದಾರೆ. ಅಂಡ್ ಇನ್ನು ಕೇವಲ 10 ಬಾರಿ ಮಾತ್ರ ನಮಗೆ ಜಾನ್ ಸಿನಾ ಅವರು WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ 8 ಬಾರಿ ಯಾವಾಗ ನೋಡೋದಕ್ಕೆ ಸಿಗ್ತಾರೆ ಅಂತ WWE ಅವರೇ ಅಫಿಷಿಯಲ್ ಆಗಿ ನಮ್ಮ ಜಾನ್ ಸಿನಾ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಆಗಸ್ಟ್ 29ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ಆಗಸ್ಟ್ 31ನೇ ತಾರೀಕಿನ WWE ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೆಪ್ಟೆಂಬರ್ 5ನೇ ತಾರೀಕಿನ
ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಸೆಪ್ಟೆಂಬರ್ 15ನೇ ತಾರೀಕಿನ ಮಂಡೇ ನೈಟ್ ರಾ ಅಲ್ಲಿ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಸೆಪ್ಟೆಂಬರ್ 20ನೇ ತಾರೀಕಿನ WWE ರೆಸ್ಸಲ್ ಪಲೂಜಾದಲ್ಲಿ ನಮ್ಮ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಕ್ಟೋಬರ್ 11ನೇ ತಾರೀಕಿನ ಕ್ರೌನ್ ಜೈಲ್ ಅಲ್ಲಿ ಅವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನವೆಂಬರ್ 29ನೇ ತಾರೀಕಿನ ಸರ್ವೈವರ್ ಸೀರೀಸ್ ಅಲ್ಲಿ ಅವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಸೊ ಈಗಾಗಲೇ WWE ಅವರು 8 ಅಪಿಯರೆನ್ಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದ್ರ ಮಧ್ಯೆ ಯಾವ್ದಾದ್ರು 2 ಶೋಗಳಲ್ಲಿ ನಮ್ಮ ಜಾನ್ ಸಿನಾ ಅವರ ಅಪಿಯರೆನ್ಸ್ ಗಳು ನೋಡೋದಕ್ಕೆ ಸಿಕ್ಕಿ ಟೋಟಲ್ ಆಗಿ ಈ ವರ್ಷ ಇನ್ನು 10 ಬಾರಿ ಮಾತ್ರ ನಮಗೆ ಜಾನ್ ಸಿನಾ ಅವರ ಫೇಸ್ ನೋಡೋದಕ್ಕೆ ಸಿಗುತ್ತೆ ಆಸ್ ಎ ರೆಸ್ಲರ್. ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ WWE ಕಂಪನಿಯಿಂದ ರಿಟೈರ್ಡ್ ಆಗ್ತಾರೆ. ನಿಜವಾಗ್ಲೂ ಆ ಒಂದು ಟೈಮ್ ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರು ಕೂಡ ಕಣ್ಣಲ್ಲಿ ನೀರು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಇನ್ನು 10 ಬಾರಿ ನಾವು ಜಾನ್ ಸಿನಾ ಅವ್ರನ್ನ ನೋಡಿ ಎಂಜಾಯ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಗೈನ್ಸ್ಟ್ ಬ್ರಾನ್ಸನ್ ರೀಡ್. ಅಂಡ್ ಗಾಯ್ಸ್, ಆ ಒಂದು ಮ್ಯಾಚ್ ಮುಗಿದ ಕೂಡಲೇ ನಮ್ಮ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಬ್ರೇಕಿಗೆ ಹೋಗೋದು ಇಲ್ಲಿ ಕನ್ಫರ್ಮ್ ಆಗಿದೆ. ನಿಮ್ಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ಸ್ಟ್ರೀಟ್ ಫೈಟರ್ ಅನ್ನೋ ಒಂದು ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಮೂವಿಯ ಶೂಟಿಂಗು, ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ನ ಶೂಟಿಂಗು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 27ನೇ ತಾರೀಕುವರೆಗೂ ರೋಮನ್ ರೈನ್ಸ್ ಅವರು ಆ ಒಂದು ಮೂವಿ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ. ಆ ಒಂದು ಮೂವಿಯಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಆಕ್ಟ್ ನ ಮಾಡ್ತಾ ಇದ್ದಾರೆ. ಅಂಡ್ ಈಗಾಗಲೇ ನಮ್ಮ ಕೋಡಿ ರೋಡ್ಸ್ ಅವರು ಶೂಟಿಂಗ್ ಗೆ ಹೋಗಿದ್ದಾರೆ. ಸೊ ಕೋಡಿ ರೋಡ್ಸ್ ಅವರು ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಐ ಥಿಂಕ್ ರೋಮನ್ ರೈನ್ಸ್ ಅವರು ಕೂಡ ಶೂಟಿಂಗ್ ಗೆ ಹೋಗ್ತಾರೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ರೋಮನ್ ರೈನ್ಸ್ ಅವರು WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅವರು ಮತ್ತೊಮ್ಮೆ ಮೂವಿ ಶೂಟಿಂಗ್ ಗೆ ಹೋಗೋದಕ್ಕೋಸ್ಕರ WWE ಕಂಪನಿಯಿಂದ ಬ್ರೇಕ್ ನ ತಗೋತಾ ಇದ್ದಾರೆ. ಕಾದ್ ನೋಡೋಣ ಗೈಸ್, ನೆಕ್ಸ್ಟ್ ಅವರು ಯಾವಾಗ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಸೊ ಇದ್ರ ಪ್ರಕಾರ ರೆಸ್ಸಲ್ ಪಲೂಜಾದಲ್ಲೂ ಕೂಡ ರೋಮನ್ ರೈನ್ಸ್ ಅವರ ಯಾವುದೇ ರೀತಿಯ ಮ್ಯಾಚ್ ಇರೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ರೆಸ್ಸಲ್ ಪಲೂಜಾ ಇರೋದು ಸೆಪ್ಟೆಂಬರ್ 20ನೇ ತಾರೀಕು. ಅಂಡ್ ಆ ಒಂದು ಟೈಮ್ ಅಲ್ಲಿ ಇನ್ನೂ ಕೂಡ ರೋಮನ್ ರೈನ್ಸ್ ಅವರು ಮೂವಿ ಶೂಟಿಂಗ್ ಅಲ್ಲಿ ಬಿಸಿ ಆಗಿರ್ತಾರೆ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ, ಎಲ್ಲರೂ ಕೂಡ ಹಾಲಿವುಡ್ ಗೆ ಮೂವ್ ಆನ್ ಆಗ್ತಾ ಇದಾರಲ್ಲ ಅಂತ. ಬಟ್ ಅವರ ಕರಿಯರ್ ನ ನೋಡಿದ್ರೆ ಕರಿಯರ್ ಗ್ರೋತಿಗೆ ನಿಜವಾಗ್ಲೂ ಕೂಡ ಅದು ಒಳ್ಳೆ ಡಿಸಿಷನ್. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.